ಒಂದು ದಿನ ಒಂದು ಸಮುದ್ರದ ದಂಡೆಯ ಮೇಲೆ ಕುಳಿತಿದ್ದ ಒಬ್ಬ ಬಾಲಕ ಅಲ್ಲಿದ್ದ ಮರಳಿನಿಂದ ಮನೆಯನ್ನು ಕಟ್ತಾ ಇದ್ದ. ಆ ಹುಡುಗ ತುಂಬ ಸುಂದರವಾಗಿ ಮನೆಯನ್ನು ನಿರ್ಮಿಸ್ತಾನೆ. ಮಣ್ಣಿನಿಂದ ಆಟವಾಡ್ತಾ ಆಡ್ತಾ ಆ ಸುಂದರ ಮನೆ ನಿರ್ಮಾಣ ಆಗುತ್ತೆ. ಆ ಹುಡುಗನಿಗೆ ಅದನ್ನು ನೋಡಿ ತುಂಬಾ ಖುಷಿಯಾಗುತ್ತೆ. ಸಂತೋಷದಿಂದ ಕುಣಿದು ಕುಪ್ಪಳೆಲಾರಂಭಿಸ್ತಾನೆ ಆ ಹುಡುಗ. ಆದರೆ ಆ ಸಂತೋಷ ಕೆಲವು ಕ್ಷಣಗಳಲ್ಲಿ ಮಾಯವಾಗಿ ಹೋಗುತ್ತೆ. ಹೌದು ಸ್ನೇಹಿತರೆ, ಸಮುದ್ರದ ಅಲೆಗಳು ಜೋರಾಗಿ ಬಂದು ಅಪ್ಪಳಿಸಿ ಆ ಬಾಲಕ ನಿರ್ಮಿಸಿದ್ದ ಮನೆ ಸರ್ವನಾಶವಾಗಿ ಬಿಡುತ್ತೆ. ಆ ಹುಡುಗನಿಗೆ ತುಂಬಾ ಕೋಪ ಬರುತ್ತೆ. ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಕೋಪದಿಂದ ಸಮುದ್ರಕ್ಕೆ ಬೈಯೋದಕ್ಕೆ ಶುರು ಮಾಡ್ತಾನೆ. ಈ ಸಮುದ್ರ ಒಳ್ಳೆಯದಿಲ್ಲ, ಇದು ಕೆಟ್ಟದ್ದು, ಇದು ಎಲ್ಲರನ್ನೂ ನಾಶ ಮಾಡೋದಕ್ಕೇ ಅಂತ ಬರ್ತಾ ಇರುತ್ತೆ ಅಂತ ಬಾಯಲ್ಲಿ ಗೊಣಗ್ತಾ ಅಲ್ಲಿಂದ ಹೊರಟೋಗ್ತಾನೆ. ಕೆಲವು ನಿಮಿಷಗಳ ಅಂತರದಲ್ಲಿ ಆ ಸಮುದ್ರದ ತೀರದಲ್ಲಿ ಒಬ್ಬ ಹುಡುಗನ ಶವ ಪತ್ತೆಯಾಗತ್ತೆ. ಆ ಹುಡುಗ ಸಮುದ್ರದಲ್ಲಿ ಮಿನುಗಿ ಸಾವನ್ನಪ್ಪಿರ್ತಾನೆ. ಅದನ್ನು ಕಂಡ ಆ ಹುಡುಗನ ಸಂಬಂಧಿಕರು ಬಂದು ಜೋರಾಗಿ ಅಳಲು ಶುರು ಮಾಡ್ತಾರೆ. ಹಾಗೂ ಆ ಸಮುದ್ರಕ್ಕೆ ಜೋರಾಗಿ ಬೈಯೋದಕ್ಕೆ ಶುರು ಮಾಡ್ತಾರೆ. ಈ ಸಮುದ್ರ ಇಲ್ಲಿ ಇರದೇ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು, ನಮ್ಮ ಹುಡುಗ ಬದುಕುಳಿತಾ ಇದ್ದ. ಇದಾದ ಕೆಲವು ನಿಮಿಷಗಳ ನಂತರ ಸಮುದ್ರದ ದಡದಲ್ಲಿ ವಾಕಿಂಗ್ ಮಾಡ್ತಾ ಒಬ್ಬ ಹಿರಿಯ ವಯಸ್ಸಾದವರು ಅಲ್ಲಿಂದ ಹಾದು ಹೋಗ್ತಾ ಇರ್ತಾರೆ. ಹಾದು ಹೋಗ್ತಾ ಇರುವಾಗ ಅವರ ಕಣ್ಣಿಗೆ ಫಳ ಹೊಳೆಯುವ ಒಂದು ವಜ್ರ ಕಾಣಿಸುತ್ತೆ. ಆ ವಜ್ರ ನೋಡಿದ ತಕ್ಷಣವೇ ಆ ಹಿರಿಯರಿಗೆ ತುಂಬಾ ಸಂತೋಷವಾಗುತ್ತೆ. ಅದನ್ನು ಕೈಯಲ್ಲಿ ಎತ್ಕೊಂಡು ಸಮುದ್ರಕ್ಕೆ ಥ್ಯಾಂಕ್ಸ್ ಹೇಳ್ತಾರೆ. ಅಯ್ಯ, ಇವತ್ತು ನಿನ್ನ ಒಳಗಿನಿಂದ ಬಂದ ಈ ವಜ್ರ ನನ್ನ ಬದುಕನ್ನೇ ಬದಲಾಯಿಸುತ್ತು ಅಂತ ಸಮುದ್ರಕ್ಕೆ ಧನ್ಯವಾದವನ್ನು ಹೇಳ್ತಾ ಅಲ್ಲಿಂದ ಹೊರಟೋಗ್ತಾನೆ. ಇದಾದ ಕೆಲವು ನಿಮಿಷಗಳ ನಂತರ ಆ ಸಮುದ್ರಕ್ಕೆ ಒಬ್ಬ ಮೀನು ಹಿಡಿಯುವವನು ಬರ್ತಾನೆ. ಬಲೆ ಹಾಕಿದ ತಕ್ಷಣವೇ ಆ ಮೀನುಗಾರನಿಗೆ ಬಲೆ ತುಂಬ ಮೀನುಗಳು ಸಿಗುತ್ತೆ. ಅದನ್ನು ಕಂಡ ತಕ್ಷಣ ಆ ಮೀನುಗಾರನಿಗೆ ತುಂಬಾ ಸಂತೋಷ ಆಗುತ್ತೆ. ಸಂತೋಷ ಅಷ್ಟೇ ಅಲ್ಲ, ಅವನ ಜೀವನದಲ್ಲಿ ಅಷ್ಟೊಂದು ಮೀನುಗಳನ್ನು ಅವನು ಯಾವತ್ತೂ ಕೂಡ ಹಿಡಿದಿರೋದಿಲ್ಲ. ಇದನ್ನು ಕಂಡ ಆ ವ್ಯಕ್ತಿ ಸಮುದ್ರಕ್ಕೆ ಥ್ಯಾಂಕ್ಸ್ ಹೇಳ್ತಾನೆ. ಈ 4 ಜನ ಹೊರಟು ಹೋಗುವಾಗ ಸಮುದ್ರದ ಮರಳುಗಾಡಿನ ಮೇಲೆ ಒಂದೊಂದು ವಿಷಯವನ್ನು ಬರೆದು ಹೋಗ್ತಾನೆ. ಮೊದಲನೇನು, ಆ ಪುಟ್ಟ ಬಾಲಕ ಈ ಸಮುದ್ರ ಒಳ್ಳೆಯದಲ್ಲ, ಇದು ತುಂಬ ಕೆಟ್ಟದ್ದು ಅಂತ ಬರೆದು ಹೋಗ್ತಾನೆ. ಎರಡನೇದು, ಆ ಹುಡುಗನ ಸಂಬಂಧಿಕರು ಈ ಸಮುದ್ರದ ದಂಡೆಯ ಮೇಲೆ ಯಾರೂ ಬರಬೇಡಿ, ಇಲ್ಲ ಅಂದರೆ ನಮ್ಮ ಹುಡುಗನ ತರಹ ಪ್ರಾಣವನ್ನು ಕಳ್ಕೊಬೇಕಾಗತ್ತೆ ಅಂತ ಬರೀತಾರೆ. ಮೂರನೇವನು ಅಂದರೆ ವಜ್ರವನ್ನು ಪಡ್ಕೊಂಡ ಆ ಹಿರಿಯರು, ಈ ಸಮುದ್ರ ತುಂಬ ಒಳ್ಳೆಯದು, ಇದರಲ್ಲಿ ತುಂಬಾ ವಜ್ರ ವೈಢೂರ್ಯಗಳು ಅಡಗಿವೆ, ನನಗೆ ಸಿಕ್ಕಿದೆ, ನಾನು ಪುಣ್ಯವಂತ ಅಂತ ಆ ಹಿರಿಯರು ಮರಳಿನ ಮೇಲೆ ಬರೆದ್ರೆ. ನಾಲ್ಕನೇವನು ಅಂದರೆ ಮೀನು ಹಿಡಿಯುವವನು, ಈ ಸಮುದ್ರ ನನ್ನ ದಿಕ್ಕನ್ನೇ ಬದಲಿಸಿತು, ನನ್ನ ಭವಿಷ್ಯವನ್ನೇ ಉಜ್ವಲಗೊಳಿಸಿತು, ಇಷ್ಟೊಂದು ಮೀನುಗಳು ನನ್ನ ಜೀವನದಲ್ಲಿ ಯಾವತ್ತೂ ನನಗೆ ಸಿಕ್ಕಿರಲಿಲ್ಲ, ನನ್ನ ಜೀವನವೇ ಧನ್ಯವಾಗಿ ಹೋಯಿತು ಅಂತ ಬರೆದಿರ್ತಾನೆ. ಡಿಯರ್ ಫ್ರೆಂಡ್ಸ್, ಕತೆ ತುಂಬ ಚಿಕ್ಕದಾದರೂ ಅರ್ಥ ತುಂಬಾ ಕೊಡುತ್ತೆ. 4 ಜನ 4 ತರಹ ಆ ಸಮುದ್ರದ ಬಗ್ಗೆ ವಿವರಣೆ ಕೊಡ್ತಾರೆ. 2 ಜನ ಸಮುದ್ರ ಕೆಟ್ಟದ್ದು ಅಂತ ಹೇಳಿದ್ರೆ, 2 ಜನ ಸಮುದ್ರದ ಬಗ್ಗೆ ವ್ಯಾಖ್ಯಾನ ಮಾಡ್ತಾ ಅದರ ವಿಶ್ಲೇಷಣೆಯನ್ನು ಮಾಡ್ತಾ ಸಮುದ್ರಕ್ಕೆ ಧನ್ಯವಾದವನ್ನು ಹೇಳ್ತಾರೆ. ಆದರೆ ಕೆಲವು ನಿಮಿಷಗಳ ನಂತರ ಏನಾಗುತ್ತೆ ಗೊತ್ತಾ? ಸಮುದ್ರದ ಅಲೆಗಳು ಜೋರಾಗಿ ಬಂದು ಅಪ್ಪಳಿಸಿ ಆ 4 ಜನ ಬರೆದಿರುವಂತಹ ಮರಳಿನ ಅಕ್ಷರಗಳೆಲ್ಲವೂ ಅಳಿಸಿ ಹೋಗುತ್ತೆ. ಇದರ ಅರ್ಥ ಏನು ಗೊತ್ತಾ? ಸಮುದ್ರಕ್ಕೆ ಯಾರು ಹೊಗಳಿದ್ರು ಹೊಗಳದೇ ಇದ್ರು, ಸಮುದ್ರ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ಅದರ ಪಾಡಿಗೆ ಅದು ಹರಿತಾನೇ ಇರುತ್ತೆ. ಅಂದರೆ ನಾವು ಜೀವನದಲ್ಲೂ ಕೂಡ ಇದನ್ನೇ ಅನುಸರಿಸಬೇಕು. ನಮ್ಮ ಬಗ್ಗೆ ಯಾರು ಏನೇ ಮಾತಾಡಿದ್ರು ನಾವು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾನೆ ಇರಬೇಕು. ಸಮುದ್ರ ಹೇಗೆ ಹರಿತಾನೇ ಇರುತ್ತೋ ಹಾಗೆ ನಾವು ಕೂಡ ಮುಂದುವರಿತಾನೇ ಇರಬೇಕು. ಎಲ್ಲರೂ ಕೂಡ ನಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಾಗಂತ ಎಲ್ಲರೂ ನಮ್ಮ ಬಗ್ಗೆ ಕೆಟ್ಟದ್ದೇ ಮಾತಾಡ್ತಾ ಇದ್ದಾರೆ ಅಂತ ಕೂಡ ಹೇಳೋಕ್ಕಾಗಲ್ಲ. ಕೆಲವು ಜನ ಕೆಟ್ಟದ್ದು ಮಾತಾಡ್ತಾರೆ, ಕೆಲವರು ನಮ್ಮನ್ನು ಹೊಗಳ್ತಾರೆ. ಅದು ಅವರವರ ಭಾವನೆಗಳಿಗೆ ಬಿಟ್ಟಿದ್ದು. ನಾವು ಮಾತ್ರ ನಮ್ಮ ಕೆಲಸನ, ನಮ್ಮ ಕನಸನ್ನು
ಪ್ರಾಮಾಣಿಕವಾಗಿ ಈಡೇರಿಸಿಕೊಳ್ಳುವತ್ತ ದಿಟ್ಟವಾದ ಹೆಜ್ಜೆಯನ್ನು ಇಡಬೇಕು. ಇಂತಹ ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.